ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಬಂದು ಮ್ಯಾಂಚೋ ಸೂಪ್. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಕ್ಯಾರೆಟು, ಕ್ಯಾಬೇಜು, ಕ್ಯಾಪ್ಸಿಕಮ್ಮು, ಆನಿಯನ್ನು, ಚಿಲ್ಲಿ ಎಲ್ಲ ತುಂಬ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ. ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ ಅದನ್ನು ಕಟ್ ಮಾಡಿ ಇಟ್ಕೊಳ್ಳೋಣ. ಒಂದು ಪಾತ್ರೆಗೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕು. ಅದು ಕಾಯ್ದ ಮೇಲೆ ಫಸ್ಟು ತರಕಾರಿಗಳು ಹಾಕ್ಕೊಳ್ಳೋಣ. ಕ್ಯಾಬೇಜ್ ಹಾಕ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಮತ್ತು ಶುಂಠಿನೂ ಹಾಕ್ಕೊಳ್ಳೋಣ. ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಲಿ ಅದು. ಮತ್ತು ಚಿಲ್ಲಿ ಹಾಕ್ಕೊಳ್ಳೋಣ. ಆಮೇಲೆ ಆನಿಯನ್ನು ಚೆನ್ನಾಗಿ ಫ್ರೈ ಆಗಲಿ. ನೋಡಿ, ಕ್ಯಾಪ್ಸಿಕಮ್ಮು ಆ್ಯಡ್ ಮಾಡ್ಕೊತೀನಿ. ಅದು ಸ್ವಲ್ಪ ಫ್ರೈ ಆಗಿದೆ. ಕ್ಯಾಪ್ಸಿಕಮ್ ಲಾಸ್ಟಿಗೆ ಯಾಕೆ ಹಾಕ್ಕೊತೀವಿ ಅಂದರೆ ಅದು ಸ್ವಲ್ಪ ಬೇಗ ಕುಕ್ ಆಗುತ್ತೆ. ಸೊ ಲಾಸ್ಟಿಗೆ ಹಾಕ್ಕೊಂಡ್ರು ಸಾಕು. ಮತ್ತು ಕ್ಯಾರೆಟು ಇದೆ, ಕ್ಯಾರೆಟು ಹಾಕ್ಕೊಳ್ಳೋಣ. ಒಂದು 5 ಮಿನಿಟ್ಸ್ ಕುಕ್ ಆಗೋಕ್ಕೆ ಬಿಡಿ ಚೆನ್ನಾಗೆ. ಇವಾಗ ಕುಕ್ ಆಗಿದೆ. ನಿಮ್ಗೆ ಇಷ್ಟವಾದ ತರಕಾರಿನೂ ಆ್ಯಡ್ ಮಾಡ್ಕೋಬೋದು. ಇದು ಬೇಸಿಕ್ ಅಷ್ಟೇ. ನೀರು ಆ್ಯಡ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೀರು ಆ್ಯಡ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು. ಸ್ವಲ್ಪ ಕುದಿಯೋಕ್ಕೆ ಬಿಟ್ಬಿಡೋಣ ಅದು. ಇವಾಗ ಸಾಸ್ಗಳು ಆ್ಯಡ್ ಮಾಡ್ಕೊಳ್ಳೋಣ. ರೆಡ್ ಚಿಲ್ಲಿ ಸಾಸು, ಸೋಯಾ ಸಾಸು, ವಿನಿಗರು, ಗ್ರೀನ್ ಚಿಲ್ಲಿ ಸಾಸು ಆಪ್ಷನ್ಸು. ನಿಮಗೆ ಬೇಕಿದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ಮತ್ತು ವಿನಿಗರ್ ಮಸ್ಟ್ ಆ್ಯಂಡ್ ಶುಡ್ಡು. ಅದು ಹಾಕಿದ್ರೆ ನಿಮಗೆ ಆ ಹುಳಿ ಟೇಸ್ಟ್ ಬರೋದು. ಮ್ಯಾಂಚೋ ಸೂಪ್ ಯಾವಾಗ ಬೇಕು ಅನಿಸುತ್ತೆ ಅಂದರೆ, ನಮಗೆ ಬಾಯಿ ಕೆಟ್ಟಿರೋವಾಗ, ಗಂಟಲೆಲ್ಲ ಒಂದು ಸ್ವಲ್ಪ ಕಿಚ್ ಅಂತಿರೋವಾಗ ಮ್ಯಾಂಚೋ ಸೂಪ್ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಡೈಜೆಷನ್ಗೆ ಇಂಪ್ರೂವ್ ಆಗುತ್ತೆ. ಅದೆಲ್ಲ ಹಾಕಿ ಒಂದು ರೌಂಡ್ ತಿರುಗಿಸ್ಕೊಳ್ಳಿ. ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಆ್ಯಡ್ ಮಾಡ್ಕೋಬೇಕು. ಮತ್ತು ವೈಟ್ ಪೆಪ್ಪರ್ ಪೌಡರ್ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ. ಅದು ತುಂಬ ಟೇಸ್ಟ್ ಕೊಡುತ್ತೆ. ನಾನು ಮಾಡೋ ಇರಲಿಲ್ಲ, ಹಾಗಾಗಿ ಅದು ಆ್ಯಡ್ ಮಾಡಿರಲಿಲ್ಲ. ಕಾರ್ನ್ಫ್ಲೋರ್ನ ನೀರಲ್ಲಿ ಮಿಕ್ಸ್ ಮಾಡಿ ಹಾಕಿ ಒಂದು 10 ನಿಮಿಷ ಕುದಿಯೋಕ್ಕಿಟ್ರೆ ನಮ್ಮ ಮ್ಯಾಂಚೋ ಸೂಪ್ ರೆಡಿ. ನಾವು ಅದ್ರ ಜೊತೆಗೆ ಇವಾಗ ನೂಡಲ್ಸ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ. ನಾನು ಗೋಧಿ ಹಸಿಟ್ಟಿನ ನೂಡಲ್ಸ್ ತೊಗೊಂಡಿದ್ದೀನಿ. ಒಂದು 10 ನಿಮಿಷ ಕುಕ್ ಮಾಡಿಕೊಂಡು ಅದನ್ನ ನೀರೆಲ್ಲ ಸ್ಟ್ರೈನ್ ಮಾಡ್ಕೊಳ್ಳಿ. ಅಂದರೆ ನೀರು ತೆಗಿಬೇಕು, ಬಸ್ಕೋಬೇಕು. ಈ ಥರ ನೀರು ಸ್ಟ್ರೈನ್ ಆದಮೇಲೆ ಅದಕ್ಕೆ 1-2 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಳ್ಳಿ. ಕಾರ್ನ್ಫ್ಲೋರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಇದನ್ನ ಎಣ್ಣೆಲಿ ಡೀಪ್ ಫ್ರೈ ಮಾಡಬೇಕಲ್ಲ, ಸೊ ನೀರಿನ ಅಂಶ ಇದ್ದರೆ ನಿಮಗೆ ಡೀಪ್ ಫ್ರೈ ಮಾಡೋಕ್ಕಾಗಲ್ಲ. ಅದಕ್ಕೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ನಿಮಗೆ ಅಂಟಬಾರ್ದು, ಆ ಥರ ಉದ್ರಾಗಬೇಕು. ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆಲಿ ಡೀಪ್ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ಥರ ಇಷ್ಟು ಉದ್ರಾದರೆ ಸಾಕು. ಕಾಯ್ದಿರೋ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ. ಕ್ರಿಸ್ಪಿ ನೂಡಲ್ಸ್ ರೆಡಿ ಆಗುತ್ತೆ. ಮ್ಯಾಂಚೋ ಸೂಪ್ಗೆ ನೂಡಲ್ಸ್ ರೆಡಿ. ನೋಡಿ, ರೆಡಿಯಾಗಿದೆ. ನೋಡಿ, ನಮ್ಮ ಮ್ಯಾಂಚೋ ಸೂಪ್ ರೆಡಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.